ನಾವು ಹಾವೇರಿ ತಾಲೂಕು ನೆಲಗಲ್ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು. ಆಮೇಲೆ ಇಲ್ಲಿ ರಾಜು ಮತ್ತು ಶಬ್ಬೀರ್ ಇವರು ಸುಮಾರು 3-4 ವರ್ಷದಿಂದ ಇಲ್ಲಿ ದುಡಿಮೆಗಾಗಿ ಇಲ್ಲಿ ಕೂಲಿ ಕೆಲಸಕ್ಕೆ ಬರ್ತಾ ಇದ್ರು. ಅವರು ನಿನ್ನೆ ನಡೆದಂತ ಗುಡ್ಡ ಕುಸಿತದಿಂದ ಅವರು ಮರಣ ಹೊಂದಿದ್ದಾರೆ, ಶಬ್ಬೀರ ಮತ್ತು ರಾಜು. ಇನ್ನು ಇಬ್ರು ಅವರು ನೆಲಗಲ್ ಗ್ರಾಮದವರೇ. ಇನ್ನಿಬ್ರು ಕೂಡ ಅವರು ಸ್ವಲ್ಪ ಹೂತಿದ್ರಿಂದ ಅವ್ರನ್ನ ಕಡಿ ತೆಗೆಯಲಾಗಿ ಅವರಿಬ್ರು ಬದುಕಿದ್ದು. ಶಬ್ಬೀರ ಮತ್ತು ರಾಜು ಇವರು ಮರಣ ಹೊಂದಿದ್ದಾರೆ. ಇವರಿಗೆ ಈಗಾಗಲೇ ಇಲ್ಲಿ ನಾವು ಸರ್ಕಾರದಿಂದ ಕೂಡ 5 ಲಕ್ಷ ಪರಿಹಾರ ನಾವು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದಲ್ಲದೆ ಇಲ್ಲಿ ಕಾಂಟ್ರಾಕ್ಟರ್ ಗುತ್ತಿಗೆದಾರ ಕಡೆಯಿಂದ ಕೂಡ ನಾವು ಆ ಕುಟುಂಬಕ್ಕೆ ಏನೋ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿದಾರೆ. ಅದಕ್ಕೂ ಅವರು ಒಪ್ಕೊಂಡಿದ್ದಾರೆ. ಹಿಂಗಾಗಿ ಯಾವ್ದು ತೊಂದರೆ ಇಲ್ದಂಗ ಇದೊಂದು ಅವ್ರ ಬಡ ಕುಟುಂಬಕ್ಕೆ ಆಧಾರ ಆಗೈತೆ ಅಂತ ನಾವು ಹೇಳಕ್ ಇಚ್ಛೆ ಪಡ್ತೇನೆ. ಅವ್ರ ಪರಿಸ್ಥಿತಿ ಬಡ ಕುಟುಂಬ. ರಾಜುನಿಗೆ ತಂದೆ ಇಲ್ಲ, ತಾಯಿ ಅಷ್ಟೇ ಇರೋದು. ಶಬ್ಬೀರನಿಗೆ ಅವ್ರಿಗೆ ಅವರು ತಾಯಿ ಅಷ್ಟೇ ಇರೋದು. ಒಂದು ಅವನ ಹೆಂಡತಿ ಮತ್ತು ಮಗು, ಅವ್ರ ತಾಯಿ ಒಬ್ರಿದ್ದಾರೆ. ಅದನ್ ಬಿಟ್ರೆ ಎಲ್ಲ ಬಡ ಕುಟುಂಬದಿಂದ ಬಂದಂತವ್ರು. ಅವರು ಆ ಕುಟುಂಬ ದುಡಿಮೆಗಾಗಿ ಇಲ್ಲಿವರೆಗೂ ಬರ್ತಾ ಇದ್ರು. ಅವ್ರು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ನಮ್ಮೂರಿಂದ 200 ಕಿಲೋಮೀಟರ್ ಅಂತರ ಅಂದ್ರೆ ತೀರ್ಥಹಳ್ಳಿ 200 ಕಿಲೋಮೀಟರ್ ಆಗ್ತೈತಿ. ಅಂತರಕ್ಕೆ ದುಡಿಮೆಗಾಗಿ ಬರೋರು. ಇದರಿಂದ ಇವರು ನಿನ್ನೆ ಇವು ಗುಡ್ಡ ಕುಸಿತದಿಂದ ಅವ್ರು ಮರಣ ಹೊಂದಿದ್ದಾರೆ. ಅದೇ ಅವ್ರ ಮನೆ ಪರಿಸ್ಥಿತಿ ಬಹಳ ಕೆಟ್ಟ ಇದೆ. ಈಗ ಶಬ್ಬೀರನಿಗೆ 14 ವರ್ಷದ ಒಂದ್ ಮಗು, ಒಂದು ಹೆಂಡತಿ ಇದೆ. ನೆಕ್ಸ್ಟ್ ಇವನಿಗೆ ತಂದೆ ಇಲ್ಲ, ರಾಜುನಿಗೆ ಅವ್ರ ತಾಯಿ ಇರೋದು ಅಷ್ಟೇ. ಅವ್ರ ತಾಯಿನ ಸಲಬೇಕಾಯ್ತು. ಅವನು ಆ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಇರೋದ್ರಿಂದ ಇಲ್ಲಿವರೆಗೂ ಬಂದಿದ್ರು ಅವರು. ಇಲ್ಲಿ ಶಬ್ಬೀರ್ನ ಇದು ಹೆಂಡತಿ ಮಕ್ಕಳು, ಆಮೇಲೆ ಇವರು ರಾಜನ್ ತಾಯಿ, ಇವರಿಬ್ರು ಅನಾಥರಾಗ್ಯಾರ. ಅದಕ್ಕೆ ನಾವು ಇನ್ನೂ ಹೆಚ್ಚಿನ ಏನ್ರ ಸರ್ಕಾರದಿಂದ ಆ ಬಡ ಕುಟುಂಬಕ್ಕೆ ಸವಲತ್ತು ಸಿಗ್ಲಿ ಅಂತ ತಮ್ಮ ಮೂಲಕ ಕೇಳ್ಕೊತಾ ಇದ್ದೇನೆ. ಇಲ್ಲಿ ದುಡಿಮೆಗೆ ಬರ್ತಿದ್ರು, 200 ಕಿಲೋಮೀಟರ್ ಇಲ್ಲಿ ಬರ್ತಿದ್ರು. ತನ್ನ ಹೆಂಡ್ರ ಮಕ್ಕಳು ಬಿಟ್ಟು ನಾವು ಬೇಡ ಬೇಡ ಅಂದ್ರು ಇಲ್ಲಿ ಗುಡ್ಡಗಾಡು ಪ್ರದೇಶಕ್ಕೆ ದುಡಿಲಿಕ್ಕೆ ಬರ್ತಿದ್ರು. ಅವ್ರ ಬಡತನ ಪರಿಸ್ಥಿತಿ ಒಳಗೆ ಅವ್ರಿಗೆ ಮನೆಯಲ್ಲಿ ಬಹಳ ಪರಿಸ್ಥಿತಿ ಗಂಭೀರ ಇರೋದಕ್ಕೋಸ್ಕರ ಇಲ್ಲೇ ದುಡಿಲಿಕ್ಕೆ ಬರ್ತಿದ್ರು. ಶಬ್ಬೀರ್ ಅಹಮದ್ ಅವರು ಬರ್ತಿದ್ರು ಇಲ್ಲಿ ದುಡಿಲಿಕ್ಕೆ. 200 ಕಿಲೋಮೀಟರ್ ದೂರದಿಂದ ಬರ್ತಿದ್ರು. ಹೆಂಡತಿ ಮಕ್ಕಳು ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಂದು ಮಗು ಇದೆ, ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ, ಒಂದು ಬಿದ್ದ ಮನೆ ಇದೆ ಶಬ್ಬೀರನ್ಗೆ. ಇವರಿಗೆ ಸರ್ಕಾರದಿಂದ ಏನಾದರೂ ನೆರವು ಘೋಷಿಸ್ಬೇಕಂತ ನನ್ನಲ್ಲಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ. ಬಹಳ ಬಡವರು ಇದ್ದಾರೆ. ಆಮೇಲೆ ರಾಜು ಅವರು ತಾಯಿಯವರು ಅನಾಥರಾಗಿದ್ದಾರೆ. ಆಮೇಲೆ ಶಬ್ಬೀರ್ ಹೆಂಡ್ರು ಮಕ್ಕಳು ಏನಿದಾರಲ್ಲ ಬಹಳ ಅನಾಥರಾಗಿದ್ದಾರೆ. ಸರ್ಕಾರದಿಂದ ಇವ್ರಿಗೆ ಏನಾದರೂ ಸವಲತ್ತು ಕೊಡ್ಬೇಕಂತ ನನ್ನ ಬಯಕೆ. ಇದು ತಪ್ಪು ಸರ್ಕಾರಿ ಕಾಂಟ್ರಾಕ್ಟ್ದಾರದು ತಪ್ಪು. ಅಲ್ಲಿಂದ ಇಲ್ಲಿವರೆಗೆ ಕೆಲಸಕ್ಕೆ ಕರ್ಕೊಂಬಂದು ಬಡಪಾಯಿಗಳಿಗೆ ಈ ರೀತಿ ಇದು ಆಗೋದ್ಲಿಂತ್ರ ಸರ್ಕಾರಿ ಕಾಂಟ್ರಾಕ್ಟ್ದಾರ ತಪ್ಪು. ಅವ್ರಿಗೆ ಸುರಕ್ಷಿತೆ ಮಾಡಬೇಕಿತ್ತು, ಸುರಕ್ಷಿತೆ ಮಾಡ್ಲಿಕ್ಕೆ ಆಗಲಿಲ್ಲ. ಏನೋ ಮತ್ತು ಅಚಾನಕ ದುರಂತ ಸಾವು. ಅವರು ಜೊತೆಲಿದ್ದರು. ನಾವು ಸಾಯಂಕಾಲ 6 ಕಾಲ ಆಗಿತ್ತು. ನಾವು ಮೇಲ್ ಬಂದ್ವಿ. ಸ್ವಲ್ಪ ಒಂದು ಸಲಿಕೆ ಗುದ್ಲಿ ತರಲಿಕ್ಕೆ ಮೇಲ್ ಬರ್ತಾ ಇದ್ವಿ. ಗುಡ್ಡ ಕುಸಿದು ಅಚಾನಕ್ ಹಿಂಗು ಸ್ವಲ್ಪ ಇದರಲ್ಲಿ ಗುಡ್ಡ ಕುಸಿದು ಎಲ್ಲ ಇದಾಗಿಬಿಟ್ರು, ಡೆತ್ ಆಗಿಬಿಟ್ರು. ಅವರು 6:30 ಆದ್ರೂ ಇನ್ನೂ ಬೆಡ್ಡಿಂಗ್ ಕೆಲಸ ಮಾಡ್ತಾ ಇದ್ರು. ಹೌದಾ, ಅದು ತಪ್ಪು. 6:30 ಆದ್ರೂ ಬೆಡ್ಡಿಂಗ್ ಕೆಲಸ ಮಾಡ್ತಾ ಇದ್ರು ಅಲ್ಲಿ, ಅದು ತಪ್ಪು. ಏನಿಲ್ಲ, ಅವ್ರ ಹೆಂಡ್ರ ಮಕ್ಕಳಿಗೆ ಸ್ವಲ್ಪ ಸರ್ಕಾರದಿಂದ ಏನು ಸವಲತ್ತು ಬರ್ತೈತಿ, ಹೆಚ್ಚುವರಿ ಸವಲತ್ತು ಕೊಟ್ಟು. ಈಗ ಅನಾಥರಾಗಿಬಿಟ್ರು. ಅವರು ಗಂಡ ಸತ್ತು ಬಿಟ್ಟ, ಅವರು ಅನಾಥರಾಗಿಬಿಟ್ರು. ರಾಜೂರ ತಾಯಿನೂ ಅನಾಥರಾದರು. ಎಲ್ಲ ಅವ್ರಿಗೇನು ಸರ್ಕಾರ ಸವಲತ್ತು ಹೆಚ್ಚುವರಿ ಏನು ಬರೋದಿದೆ ಅದನ್ನೆಲ್ಲ ದೊರಕಿಸ್ಬೇಕಂತ ನನ್ನ ಕಳಕಳಿ ವಿನಂತಿ. ಇವರೇ ನಿರ್ಲಕ್ಷ್ಯ, ಕಾಂಟ್ರಾಕ್ಟ್ದಾರದಲ್ಲಿ ನಿರ್ಲಕ್ಷ್ಯ. ಸರ್, ಇದಕ್ಕೆ ಏನಾದರೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಅಲ್ಲಿ ಮಿನಿಸ್ಟರ್ ಆಗಲಿ, ಇಲ್ಲಿ MLA ಅವ್ರಿಗಾಗಲಿ, ಇಲ್ಲಿ ಉಸ್ತುವಾರಿ ಸಚಿವರಿಗಾಗಲಿ, ನಮ್ಮ ರಾಜ್ಯದ CM ಅವ್ರಿಗಾಗಲಿ ನಾವು ವಿನಂತಿ ಮಾಡೋದೇನೆಂದ್ರೆ ಹೆಚ್ಚಿನ ಪರಿಹಾರ ಕೊಟ್ಟು ಇವ್ರನ್ನ ಸ್ವಲ್ಪ ಇದು ಮಾಡ್ಬೇಕಂತ ನನ್ನ ಕಳಕಳಿ ವಿನಂತಿ. ಕಾಂಟ್ರಾಕ್ಟ್ರು ನಮಗೆ ಮಾತಾಡಿಸಿದ್ರು, ಸೌಹಾರ್ದ ಒಪ್ಪಂದ ಮಾಡಿಸಿದ್ರು. ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸೌಹಾರ್ದ ಒಪ್ಪಂದ ಮಾಡಿಸಿದ್ರು. DC ಅವ್ರು ಬಂದು ಸರ್ಕಾರದ ಪರಿಹಾರದ ನಿಧಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮುಂದೆ ಯಾವತ್ತು ಕೊಡ್ತಾರೆ ನೋಡಬೇಕು. ಸರ್ಕಾರದ DC ಅವರು ಪರಿಹಾರದ